ಕರಾವಳಿಯಲ್ಲಿ ಶಿವರಾತ್ರಿ ಆಚರಣೆ ತುಂಬಾ ವಿಶಿಷ್ಟ ಹಾಗೆ ವಿಭಿನ್ನ. ದಕ್ಷಿಣ ಕನ್ನಡ ಜಿಲ್ಲೆಯ ಶಿವರಾತ್ರಿ ದಿನ ಕಳೆದು ಮಾರನೇ ದಿನಕ್ಕೆ ಬರುತ್ತಲ್ಲ, ಅವತ್ತು ಯಾರ ಮನೆಯ ತೆಂಗಿನ ಮರದಿಂದ ಎಷ್ಟು ಎಳ್ನೀರ್ ಕದ್ಕೊಂಡು ಹೋಗಿದೆ, ಯಾರ ಮನೆಯ ಗೇಟು ಮುರಿದುಕೊಂಡು ಹೋಗಿ ಪಕ್ಕದ ಮನೆಯಲ್ಲಿ ಅಥವಾ ಊರಿನ ಶಾಲೆಯ ಗೇಟ್ ನಲ್ಲೋ ಅಂಗಡಿಯ ಪಕ್ಕವೋ ಇಟ್ಟಿದ್ದಾರೆ ಅಂತ ಮಾತನಾಡ್ಕೊಳ್ಳೋದು ನೀವು ಕೇಳ್ತಾ ಇರ್ತೀರಾ. ಶಿವರಾತ್ರಿ ಮುಗಿದ್ರೆ ಮಾರನೇ ದಿನ ಇಲ್ಲಿ ಜನಸಾಮಾನ್ಯರು ಆಡ್ಕೊಳ್ಳುವ ಮಾತಿದು. ಯಾಕಂದ್ರೆ ಇಲ್ಲಿ ಈ ಸಂಪ್ರದಾಯ ಇದೆ. ಶಿವರಾತ್ರಿ ದಿನ ರಾತ್ರಿ ಹೊತ್ತು ನಿದ್ದೆ ಮಾಡದೆ ಜಾಗರಣೆ ಕುಳಿತು ಶಿವನ ಧ್ಯಾನದಲ್ಲಿ ಕೂರ್ಬೇಕೆಂಬ ಸಂಪ್ರದಾಯ ಕೂಡ ಇದೆ. ರಾತ್ರಿ ಇಡೀ ನಿದ್ದೆ ಮಾಡದೆ ಕುಳಿತುಕೊಂಡು ಸಮಯ ಕಳಿಬೇಕಲ್ವಾ, ಅದಕ್ಕೆ ಯುವಕರ ಗುಂಪು ಕಟ್ಕೊಂಡು ಮಧ್ಯರಾತ್ರಿ ಆದ್ಮೇಲೆ ಬೇರೆಯವರ ಮನೆಯ ತೋಟಕ್ಕೆ ಲಗ್ಗೆ ಇಡ್ತಾರೆ. ಅಲ್ಲಿಂದ ಎಳ್ನೀರು, ಬಾಳೆಗೊನೆ, ತರಕಾರಿ ಇತ್ಯಾದಿಗಳನ್ನ ಕದ್ಕೊಂಡು ಹೋಗ್ತಾರೆ. ಊರಿನ ಶಾಲೆಯ ಅಂಗಡಿಗಳ ಗೇಟನ್ನು ಕೂಡ ಮುರ್ಕೊಂಡು ಬೇರೆಲ್ಲಿಗೋ ತೆಗೆದುಕೊಂಡು ಹೋಗಿ ಇಡ್ತಾರೆ. ಹೀಗೆ ಸಣ್ಣ ಪುಟ್ಟ ತೊಂದರೆಗಳನ್ನ, ಉಪಟಳಗಳನ್ನ, ಪುಂಡಾಟಗಳನ್ನ ಯುವಕರ ತಂಡ ಮಾಡತ್ತೆ. ಇದು ಯಾರು ಮಾಡಿದ್ದು ಅಂತ ಮನೆಯವ್ರಿಗಾಗ್ಲಿ ಅಂಗಡಿಯ ಮಾಲೀಕರಿಗಾಗ್ಲಿ ಗೊತ್ತಾಗೋದೇ ಇಲ್ಲ. ಯಾರಿಗೂ ಸಿಕ್ಕಿ ಬೀಳದಂತೆ ಕದಿಯುವುದು ಯುವಕರ ಚಾಕಚಕ್ಯತೆ.